ಭಗವಂತ ಎಲ್ಲಿ ನೆಲೆಸುತ್ತಾನೋ ಅಲ್ಲಿ ಅಹಿಂಸೆ, ಪ್ರೀತಿ, ವಾತ್ಸಲ್ಯ, ಸಮೃದ್ಧಿ ನೆಲೆಯಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಭಗವಂತ ನೆಲೆಯಾದರೆ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಜಾಗೃತವಾಗಿ ಜೀವನದಲ್ಲಿ ಉತ್ತುಂಗಕ್ಕೇರಲು ಸಾಧ್ಯ ಎಂದು ಕರ್ಕಿಯ ದೈವಜ್ಞ ಬ್ರಾಹ್ಮಣ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಕುಮಟಾ ಪಟ್ಟಣದ ಹೆರವಟ್ಟಾದ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಅಮೃತ ಮಹೋತ್ಸವ ಸಂಭ್ರಮದ 2ನೇ ದಿನ ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ಶ್ರೀದೇವರ ಪ್ರತಿಷ್ಠಾ ಕಾರ್ಯವನ್ನು ತಮ್ಮ ಅಮೃತ ಹಸ್ತದ ಮೂಲಕ ನೆರವೇರಿಸಿದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ನಮ್ಮೆಲ್ಲರನ್ನು ಪೊರೆಯುವ ಭಗವಂತ ನಾನಾ ರೂಪದಲ್ಲಿ ನೆಲೆಸಿದ್ದಾನೆ. ಸರ್ವಶಕ್ತಿಯಾದ ತಾಯಿಯು ಈ ಕ್ಷೇತ್ರದಲ್ಲಿ ಸಾಣಿಯಮ್ಮಳಾಗಿ ನೆಲೆಸಿ ಭಕ್ತರ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾಳೆ. ಭಕ್ತರ ಸಹಕಾರದಿಂದ ಈ ದೇವಾಲಯ ಅಭಿವೃದ್ಧಿ ಕಾಣುವ ಜೊತೆಗೆ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಮನುಷ್ಯ ಈಗ ಹೇಳುವುದೊಂದು ಮಾಡುವುದೊಂದು ಆಗಿದೆ. ನುಡಿದಂತೆ ನಡೆದಾಗ ಮಾತ್ರ ಮನುಷ್ಯನ ಬದುಕಿಗೆ ಅರ್ಥ ಬರುತ್ತದೆ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಭಗವಂತ ನೆಲೆಯಾಗಬೇಕು. ಅದಕ್ಕೆ ದೇವಸ್ಥಾನ ದೇವರ ಮೇಲಿನ ಶ್ರದ್ಧೆ ಭಕ್ತಿ ಮಾರ್ಗವನ್ನ ತೋರುತ್ತದೆ. ಒಳ್ಳೆಯ ಕೆಲಸದ ಮೂಲಕ ನಾವು ದೇವರಿಗೆ ಹತ್ತಿರ ಆಗಬಹುದು. ಆ ನಿಟ್ಟಿನಲ್ಲಿ ಎಲ್ಲರೂ ತಾಯಿ ಸಾಣಿಯಮ್ಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ. ಒಳ್ಳೆಯ ಗುಣ, ನಡತೆ, ಸತ್ಕರ್ಮಗಳ ಮೂಲಕ ನಮ್ಮ ಬದುಕನ್ನು ಉದ್ಧರಿಸಿಕೊಳ್ಳೋಣ ಎಂದು ಶ್ರೀಗಳು ಕರೆ ನೀಡಿದರು. ಯಾರು ಸಂತೋಷವಾಗಿಲ್ವೋ ಅವರು ಸಂತೋಷ ಮಾಡಿ ಕೊಡುವಂತ ಪ್ರಯತ್ನದಲ್ಲಿ ಹೋದ್ರೆ ಅವರು ಜನರು ಸಂತುಷ್ಟರಾಗ್ತಾರೆ ಅಂತ ನನ್ನ ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಮೇಲೆ ಇದೆ. ನಾವೇ ಸಂತೋಷ ಇಲ್ಲದೆ ಹೋಗ್ಬಿಟ್ರೆ ಇನ್ನೊಂದು ನಾವು ಸಂತೋಷ ಕೊಡಲಿಕ್ಕೆ ಸಾಧ್ಯವಿದೆಯೇ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಮೊದಲು ನಾವು ಸಂತೋಷ ಆಗಿರ್ಬೇಕು, ಆಮೇಲೆ ನಾವು ಇದರಿಗೆ ಸಂತೋಷವನ್ನು ಕೊಡ್ಬೋದು. ನನ್ನದೇ ಹಣ ಇಲ್ಲ, ನಾನು ಹಣ ಹಂಚ್ತೀನಿ ಅಂತ ಹೋಗ್ಬಿಟ್ರೆ ಏನಾಗ್ತದೆ? ಆದ್ರೆ ಇರ್ತಕ್ಕಂಥವ ನಾನು ದುಃಖದಲ್ಲಿ ಇದ್ದು ಇನ್ನೊಬ್ಬರು ಸಂತೋಷ ಸಿಗಲಿಕ್ಕೆ ಹೇಗೆ ಸಾಧ್ಯವಿದೆಯೋ ಆ ನಿಟ್ಟಿನಲ್ಲಿ ಪ್ರಾಯಶಃ ಇವತ್ತು ನಾವು ಸಂತೋಷ ಬೇಕಾಗಿದೆ. ನಮ್ಮ ಜೀವನದಲ್ಲಿ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾನೆ, ನನಗೆ ಎಲ್ಲವನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ಎಂಬಂತ ಕೃತಜ್ಞತೆ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಯಾವಾಗ ಆ ಕೃತಜ್ಞತೆ ಭಾವನೆಯನ್ನು ಬೆಳೆಸ್ಕೊಂಡು ನಾವು ಜೀವನದಲ್ಲಿ ಇತರೆಯೂ ಕೂಡ ಸಂತೋಷ ಪಡಿ ಹೋಗ್ತೇವೋ ಆವಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಷ್ಟೇ ಅಲ್ಲ, ನಾವು ಸಂತೋಷವನ್ನು ಹಂಚುತ್ತಾ ಅವರಿಗೂ ಕೂಡ ಸಂತೋಷವನ್ನಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಾಯ ನಮ್ಮಲ್ಲಿ ಭಗವತ್ ತತ್ವವನ್ನು ನಾವು ತಿಳ್ಕೊಳ್ಳೋಣ, ಆದಷ್ಟು ಭಗವತ್ ಚಿಂತನೆಯನ್ನು ಮಾಡೋಣ, ಆದಷ್ಟು ದೈವಿಕ ಚಿಂತನೆಯಲ್ಲಿ ನಮ್ಮ ಬದುಕನ್ನ ಸಾಗಿಸೋಣ ಹೇಳಿಕೆ ಬಯಸ್ತಾ ಇದ್ದೇವೆ. ಪ್ರಾಯ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಇವತ್ತು ಸಮಯದ ಕೊರತೆ ತುಂಬಾ ಇದೆ. ಇವತ್ತು ನಾವು ಧರ್ಮ ಮಾಡಿ, ದೇವರ ಕೆಲಸ ಮಾಡಿ, ದೇವರ ಸ್ಮರಣೆ ಮಾಡಿ ಬಿಟ್ರೆ ನಮ್ಮಿಂದ ಬರ್ತಕ್ಕಂಥ ಒಂದೇ ಒಂದು ಉತ್ತರ, ನೋ ಟೈಮ್. ಸ್ವಾಮೀಜಿ ನಮಗೆ ಟೈಮೇ ಇಲ್ಲ, ನಮಗೆ ಸಮಯವೇ ಇಲ್ಲ, ನಮಗೆ ಅವಕಾಶವೇ ಇಲ್ಲ ಅಂತ ಅದನ್ನ ಸಹಜವಾಗಿ ನಾವು ಇಟ್ಟೇ ಬಿಡ್ತೇವೆ. ಅಂತವ್ರು ಮೊಬೈಲ್ ಅನ್ನು ನೋಡ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ಅವ್ರಿಗೆ ಕೇಳ್ಬೇಕು, ನೀವು ಟಿವಿ ನೋಡ್ತಾ ಇದ್ರಲ್ಲ, ಮೊಬೈಲ್ ನೋಡ್ತಾರೆ ಯಾಕೆ? ಟೈಮೇ ಪಾಸ್ ಆಗ್ತಿಲ್ಲ. ನೋಡಿ, ಒಳ್ಳೆ ಮಾಡು ಅಂತ ಹೇಳಿದ್ರೆ ನೋ ಟೈಮ್ ಅಂತ ಹೇಳ್ತೇವೆ. ಮೊಬೈಲ್ ಟಿವಿ ನೋಡ್ತೇವೆ, ಯಾಕೆ ನೋಡ್ತೇವೆ ಕೇಳಿದ್ರೆ ಟೈಮೇ ಪಾಸ್ ಆಗ್ತಿಲ್ಲ ಅಂತ ಹೇಳ್ತೇವೆ. ಎಷ್ಟು ವಿಷಮತೆಯಿಂದ ನಾವು ಬದುಕ್ತಾ ಇದ್ದೀವಲ್ಲ ಇವತ್ತು. ನಮಗೆ ಗೊತ್ತಿಲ್ಲ ನಾವೇನ್ ಮಾಡ್ತಿದ್ದೀವಿ ಅನ್ಬೋದು. ನಮ್ಮ ಜೀವನದ ಮಾರ್ಗ ಎತ್ತ ಸಾಗಿದೆ ಇವತ್ತು, ಅದು ತುಂಬಾ ಜಟಿಲವಾಗಿದೆ ಎಂಬುದನ್ನ ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಆಡುವುದೊಂದು, ಮಾಡುವುದೊಂದು, ಚಿಂತನೆಯನ್ನು ಇಟ್ಕೊಳ್ಳೋದೊಂದು ಇನ್ನೊಂದು. ಹೀಗಾಗಿ ಇವತ್ತು ನಾವು ಮನುಷ್ಯನ ಕಾಣ್ತಾ ಇದ್ದೀವೇನೋ, ಆದರೆ ನಮ್ಮ ವಿಚಾರಗಳು, ನಮ್ಮ ಮಾತುಗಳು ಎಷ್ಟು ಕ್ರೂರವಾಗಿವೆ, ಎಷ್ಟು ವಿಚಿತ್ರವಾಗಿ ಎಂಬುದನ್ನ ಸ್ವಲ್ಪ ನಾವು ಇವತ್ತು ಮನಗಾಣಲೇಬೇಕಾಗಿದೆ. ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋಣ, ನಮ್ಮಲ್ಲಿ ಶಾಂತಿ ಸಮಾಧಾನ ನಾವು ತಂದುಕೊಳ್ಳೋಣ. ಆವಾಗ ಮಾತ್ರ ಇಷ್ಟರಲ್ಲೂ ಕೂಡ ನಾವು ಶಾಂತಿ ಸಮಾಧಾನ ತುಂಬಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇಂತಿನಲ್ಲಿ ಪ್ರಾಯಶಃ ನಾವೆಲ್ಲರೂ ಕೂಡ ಭಗವದ್ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಮನೆಯ ದೇವರನ್ನು ಪೂಜಿಸಬೇಕು. ಗ್ರಾಮ ದೇವತೆಗಳನ್ನ ನಾವು ವಿಶೇಷವಾಗಿ ಸ್ವಚ್ಛವಾಗಿಟ್ಟು ಆ ದೇವರ ಆರಾಧನೆ ಮಾಡಬೇಕು. ತನ್ಮೂಲಕ ಆ ಭಗವದ್ಗೀತೆ ಬೆಳಗ್ಗೆ ಗಣೇಶ ಪೂಜೆ, ಪ್ರತಿಷ್ಠಾಂಗ ಹವನಗಳು, ದೇವರ ಪ್ರತಿಷ್ಠೆ, ಪರಿವಾರ ದೇವರ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಕಲಾವೃದ್ಧಿ ಹವನಗಳು, ವೇದಮೂರ್ತಿ ವೆಂಕಟರಮಣ ಭಟ್ಟ ಬಗ್ಗೋಣ ಇವರ ಆಚಾರ್ಯತ್ವ ಮತ್ತು ಗುರುನಾಥ ಗುನ್ಗ ಅವರ ಅರ್ಚಕತ್ವದಲ್ಲಿ ಎಲ್ಲಾ ವೈದಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಶಾಸಕ ದಿನಕರ ಶೆಟ್ಟಿ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಪಡೆದು ಆರ್ಥಿಕ ನೆರವು ನೀಡಿ ಸಹಕರಿಸಿದರು.
कालस्य प्रतिष्ठा पुनः प्रतिष्ठा मुहूर्त सुमुहूर्त स्थिरे भवन्तो भवन्तु सुमुहूर्तो अस्तु तथा अस्तु ओम नमो भगवते क्षेत्राधिपतये व्याघ्रजन्म परिधानाय घण्टाभरणाय सर्वा ओम भुजंगेशाय विद्महे तन्मनायाय धीमहि तन्नो नागः प्रचोदयात्। ನಮಗೆಲ್ಲ ಇವತ್ತು ಉತ್ಸಾಹ ಉಲ್ಬಣ ಆಗಿದೆ ಅಂತಾನೆ ಹೇಳ್ಬೋದು. ಶ್ರೀ ಗುರುಗಳ ಮಕ್ಕಳು ಯಾವುದೇ ತೊಂದರೆ ಇದ್ದಲ್ಲಿ ಇಲ್ಲಿ ಬಂದು ದೇವಿಯ ಆಶೀರ್ವಾದ ಮಂಡಳಿ ಸದಸ್ಯರು ಹಾಗೂ ಈ ಅಮೃತ ಮಹೋತ್ಸವದ ಸಮಿತಿ ಮಟ್ಟ ಹೇಗಿದೆ ಸಾಯಂಕಾಲ ದೇವಿಯ ಗ್ರಾಮೋತ್ಸವ ಮತ್ತು ತುಲಾರೋಹಣ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮ ಸಂಚಾರ ಮಾಡಿದ ಶ್ರೀದೇವಿಯು ಭಕ್ತರು ನೀಡಿದ ಎಲ್ಲ ರೀತಿಯ ಸೇವೆಗಳನ್ನು ಸ್ವೀಕರಿಸಿ ಎಲ್ಲರನ್ನೂ ಹರಸಿದಳು. ನೂರಾರು ಭಕ್ತರು ಈ ಗ್ರಾಮೋತ್ಸವದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ನಾಗಪ್ಪಗೌಡ, ಕಾರ್ಯದರ್ಶಿ ಭಗವಾನ್ ನಾಯ್ಕ್, ಅಮೃತ ಮಹೋತ್ಸವ ಸಮಿತಿ ಕಾರ್ಯದರ್ಶಿ BNK ನಾಗರಾಜ್ ಇತರೆ ಪ್ರಮುಖರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.